ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ಮಿನಿ ವ್ಲಾಗ್ಸ್. ಇವತ್ತು ಸಂಡೇ ಸ್ಪೆಷಲ್ ಏನೇನು ಮಾಡ್ತಾಯಿದ್ದೀನಿ ಅಂತ ನೋಡಿ. ಬೆಳಗ್ಗೆ ಸಂಡೇ ಎಲ್ಲರೂ ಲೇಟಾಗಿದ್ದಾರೆ, ನಾನು ಲೇಟಾಗಿದ್ದೆ. ಎದ್ದ ತಕ್ಷಣ ಏನು ಮಾಡಬೇಕು ಅಂದ್ಕೊಂಡೆ. ನೈಟ್ ಸ್ವಲ್ಪ ಅನ್ನ ಉಳಿದಿತ್ತು, ಅದನ್ನೇ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ಅಂದ್ಬಿಟ್ಟು ರಾಗಿ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡು ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಹಸಿಟ್ಟು ಮಿಕ್ಸ್ ಮಾಡ್ಕೊಂಡು ತಟ್ಟೋದು ಅಷ್ಟೇ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅರ್ಧೋಗೋದಿಲ್ಲ ಏನಿಲ್ಲ ರೊಟ್ಟಿ ಚೆನ್ನಾಗಿ. ಅದಕ್ಕೆ ಕಾಂಬಿನೇಷನ್ ನಾನು ಶೇಂಗಾ ಚಟ್ನಿ ಮಾಡಿಕೊಂಡೆ. ಟಿಫನ್ ಎಲ್ಲ ಆಯಿತು, ಮಕ್ಕಳನ್ನೆಲ್ಲ ತಿಂದಾಯಿತು. ಇವಾಗ ತಿಂದ ತಕ್ಷಣ ನಾನು ಮಧ್ಯಾಹ್ನಕ್ಕೆ ಏನು ಮಾಡೋಣ ಲಂಚಿಗೆ ಅಂದ್ಕೊಂಡೆ. ಇನ್ನೇನು ಸಂಡೇ ಸ್ಪೆಷಲ್ ಅಲ್ವಾ ಅಂದ್ಬಿಟ್ಟು ಮಟನ್ ಸಾಂಬಾರು, ಚಿಕನ್ ಗೊಜ್ಜು ಮತ್ತು ಕಬಾಬು ಮತ್ತು ಅನ್ನ, ಮಾಮೂಲಿ ಮುದ್ದೆ. ಮಟನ್ ಸಾರಿ ಮುದ್ದೆ ಇದ್ದರೆ ಚೆಂದ ಅಲ್ವಾ ನೋಡಿ. ಇದು ಬೆಳ್ಳುಳ್ಳಿ ಕಬಾಬ್ ಎಷ್ಟು ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಅದರ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಫುಲ್ ವೀಡಿಯೋದಲ್ಲಿ ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ, ಓಕೆನಾ. ನೋಡಿ ಇವಾಗ ನಾನು ಸ್ಟಿಚಿಂಗ್ ಸ್ವಲ್ಪ ಕೆಲಸ ಇತ್ತು, ಮಧ್ಯಾಹ್ನ ಊಟ ಎಲ್ಲ ಆಯಿತು. ಸ್ಟಿಚಿಂಗ್ ಮಾಡ್ಕೊಂಡು ಲೈನಿಂಗ್ ಬೇಕಾಗಿದೆ, ಲೈನ್ ತರೋಕ್ಕೆ ಅಂತ ಅಂಗಡಿಗೆ ಬಂದೆ. ಆಂದವೇ ನಮ್ಮ ಮನೆ ಹತ್ರನೇ ಪಕ್ಕದಲ್ಲಿ ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗಿ ತೊಗೊಬಂದ್ಬಿಟ್ಟು ನಾನು ಸಂಕ್ರಾಂತಿ ಹಬ್ಬಕ್ಕೆ ಸ್ಟಿಚ್ ಮಾಡಿದೆ ನನ್ನ ಮಗಳಿಗೆ ಲಂಗ. ಫೈನಲಾಗಿ ಸ್ಟಿಚಿಂಗ್ ಆಯಿತು ನೋಡಿ. ಇವತ್ತು ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ. ಬಾಯ್.